ಜೈ ವಾಸವಿ. ವಾಸವಿ ಮಾತೆಯ ಕೃಪೆಯಿಂದ ನಾನು ಅಮೃತಾರಾಮ್ ನಿಮ್ಮೆಲ್ಲರಿಗೂ ಸಂಕ್ಷಿಪ್ತ ಮಾಘ ಮಾಸದ ಮಹಿಮೆಯನ್ನು ತಿಳಿಯಪಡಿಸ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಮಗೆ ನೀಡಿದಂಥವರು ಲಕ್ಷ್ಮೀ ಗಂಗರಾಜು ಅವರು. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಪ್ರಾರಂಭ ಮಾಡೋಣ. ಪದ್ಮಪುರಾಣದಲ್ಲಿ ಅಡಗಿರುವ ಮಾಘ ಮಾಸದ ಮಹಿಮೆ ಎಲ್ಲ ವಿಧದಿಂದಲೂ ಪುಣ್ಯಪ್ರದವಾದುದು. ಮುಖ್ಯವಾಗಿ ಈ ಮಾಸದಲ್ಲಿ ಮಾಘ ಸ್ನಾನ ಅತ್ಯಂತ ಶ್ರೇಷ್ಠ. ಸಂವತ್ಸರದಲ್ಲಿ ಬರುವ 12 ಮಾಸಗಳಲ್ಲಿ ಬರುವ ಈ ಮಾಘ ಮಾಸದಲ್ಲಿ ನದಿಯಲ್ಲೇ ಆಗಲಿ, ಸರೋವರದಲ್ಲಾಗಲಿ, ಬಾವಿ ನೀರಿನಿಂದಾಗಲಿ ಸ್ನಾನ ಮಾಡಿದರೆ ಈ ಮಾಸದಲ್ಲಿ ಯಾವ ನದಿಯ ನೀರಾದರೂ ಗಂಗೆಗೆ ಸಮಾನ. 1 ತಿಂಗಳ ಕಾಲ ಸೂರ್ಯ ಉದಯಿಸಿದ ನಂತರ ನದಿ ಸ್ನಾನ ಮಾಡಿ, ನಂತರ ಸೂರ್ಯದೇವನಿಗೆ ನಮಸ್ಕರಿಸಿ ವಿಷ್ಣು ಆಲಯಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಪೂಜಿಸಿದರೆ, ಅರ್ಚಿಸಿದರೆ ಸಕಲ ಐಶ್ವರ್ಯಗಳು, ಪುತ್ರ ಪೌತ್ರಾದಿಗಳ ಅಭಿವೃದ್ಧಿ, ನಂತರದಲ್ಲಿ ಜನ್ಮಾಂತರಗಳು ಕಳೆದು ವೈಕುಂಠ ಪ್ರಾಪ್ತಿಯಾಗುವುದು, ಪಾಪ ಕರ್ಮ ದರಿದ್ರಗಳು ಇತ್ಯಾದಿ ಕಳೆದು ಹೋಗಬೇಕೆಂದರೆ ಮಾಘ ಸ್ನಾನಕ್ಕಿಂತ ಮತ್ತೊಂದು ಪುಣ್ಯ ಕಾರ್ಯ ಬೇರೊಂದಿಲ್ಲ. ಇದರಿಂದ ಉಂಟಾಗುವ ಫಲ ಎಂತಹದಂದರೆ 100 ಅಶ್ವಮೇಧ ಯಾಗ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟರೆ ಎಂತಹ ಫಲ ಬರುತ್ತೋ ಮಾಘ ಮಾಸದಿಂದ ಅಂತಹ ಪುಣ್ಯ ಫಲ ಲಭಿಸುತ್ತೆ. ಬ್ರಾಹ್ಮಣ ಹತ್ಯೆ, ಪಿತೃಹತ್ಯೆ, ಮಹಾಪಾತಕ ಮಾಡಿದ ಮನುಷ್ಯನು ಕಡು ನಿಷ್ಠೆಯಿಂದ ಆಚರಿಸಿದರೆ ರೌರವಾದಿ ನರಕಗಳಿಂದ ವಿಮುಕ್ತನಾಗ್ತಾನೆ. ಮಾಘ ಮಾಸದಲ್ಲಿ ವೃದ್ಧರಾದ ತಂದೆ ತಾಯಿಯರನ್ನು, ಮಡದಿಯನ್ನು ಅಥವಾ ಕುಟುಂಬದ ಸದಸ್ಯರನ್ನು ಮಾಘ ಸ್ನಾನ ಮಾಡುವಂತೆ ಯಾರು ಮಾಡುತ್ತಾರೋ ಅವರಿಗೆ ಸಂಪೂರ್ಣ ಫಲ ಲಭಿಸುತ್ತೆ. ಯಾವ ಮನುಷ್ಯನಿಗೆ ತನ್ನ ಶರೀರದಲ್ಲಿ ಶಕ್ತಿ ಇಲ್ಲದೆ ನಡೆಯಲಾಗದೋ ಅಂಥವನು ಗೋಪಾದ ಮುಳುಗುವಷ್ಟು ನದಿ ನೀರಿನಲ್ಲಿ ಕೈಕಾಲು ಮುಖ ತೊಳೆದು ತಲೆಯ ಮೇಲೆ ನೀರು ಪ್ರೋಕ್ಷಿಸಿಕೊಂಡು ಸೂರ್ಯ ನಮಸ್ಕಾರ ಮಾಡಿ ಮಾಘ ಪುರಾಣ ಓದಿದರೆ ಅಥವಾ ಶ್ರವಣ ಮಾಡಿದರೆ ಜನ್ಮಾಂತರದಲ್ಲಿ ವಿಷ್ಣು ಸಾನ್ನಿಧ್ಯ ಹೊಂದುತ್ತಾರೆ. ಮಾನವ ಜನ್ಮವೆತ್ತಿದ ನಂತರ ಘೋರ ಪಾಪಗಳನ್ನು ಮಾಡಿ ಮರಣಾಂತರದಲ್ಲಿ ಕ್ರೂರವಾದ ನರಕಯಾತನೆ ಅನುಭವಿಸುವ ಬದಲು ತಾನು ಬದುಕಿರುವಷ್ಟು ಕಾಲ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ದಾನ ಧರ್ಮ ಪುಣ್ಯಗಳನ್ನು ಆಚರಿಸಿ ವೈಕುಂಠ ಪ್ರಾಪ್ತಿ ಹೊಂದುವುದು ಶ್ರೇಯಸ್ಕರವಾದುದು. ಮಾಘ ಸ್ನಾನವನ್ನು ಪ್ರಾತಃ ಕಾಲದಲ್ಲೇ ಮಾಡಬೇಕು. ವಯಸ್ಸಿನ ಮಿತಿ ಇಲ್ಲ, ಯಾರು ಬೇಕಾದರೂ ಮಾಡಬಹುದು. ಈ ಮಾಸದಲ್ಲಿ ಆಚರಿಸುವ ಯಾವ ಕಾರ್ಯವೇ ಆಗಲಿ ಉನ್ನತ ಫಲ ಉಂಟಾಗುವುದು. ಬುದ್ಧಿ ಇಲ್ಲದವರು, ಅಜ್ಞಾನಿಗಳು, ಮೊಂಡರು ಇಂಥವರಿಗೆ ಬಿಡದೆ ತಿಂಗಳು ಪೂರ್ತಿ ಮಾಘ ಸ್ನಾನ ಮಾಡಲು ಪ್ರೇರೇಪಿಸಿದರೆ ಕ್ರಮೇಣ ಸುಧಾರಣೆ ಕಂಡುಬರುವುದು. ಯಾರಾದರೂ ತಿಳಿದಾಗಲಿ ತಿಳಿಯದೇ ಆಗಲಿ ಮಾಘ ಶುದ್ಧ, ಸಪ್ತಮಿ, ದಶಮಿ, ಹುಣ್ಣಿಮೆ, ಪಾಡ್ಯ, ಏಕಾದಶಿ, ದ್ವಾದಶಿ ದಿನಗಳಲ್ಲಿ ನದಿ ಸ್ನಾನ ಮಾಡಿದರೆ ನಂತರ ಶ್ರೀಮನ್ನಾರಾಯಣನ ಪೂಜೆ, ಪುರಾಣ, ಕೀರ್ತನೆ, ಭಜನೆ ಇತ್ಯಾದಿ ಮಾಡಿದರೆ ನಾರಾಯಣ ಪ್ರೀತನಾಗಿ ಮನೋವಾಂಛೆ ನೆರವೇರಿಸುತ್ತಾನೆ. ಆದ್ದರಿಂದ ಶಕ್ತಿಯಾನುಸಾರ ನದಿ ಸ್ನಾನ, ದೇವಾಲಯ ದರ್ಶನ, ದಾನ ಧರ್ಮ, ಸ್ತೋತ್ರ ಪಠಣೆ, ಮಾಘ ಪುರಾಣ ಪಠಣ ಅಥವಾ ಶ್ರವಣ ಮಾಡಿದರೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಕ್ರಮೇಣ ನಶಿಸುತ್ತೆ. ಪಾಪಗಳು ತೊಲಗಿ ಯಾವುದೇ ದೋಷ ಉಂಟಾಗದೆ ಪರಿಶುದ್ಧನಾಗಿ ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ಈ ಸಂಕ್ಷಿಪ್ತ ಮಾಘ ಮಾಸದ ಮಹಿಮೆಯನ್ನು ಓದುವವರಿಗೂ ಕೇಳುವವರಿಗೂ ಶ್ರೀಮನ್ನಾರಾಯಣನ ಸಂಪೂರ್ಣ ಕಟಾಕ್ಷ ಲಭಿಸುವುದು. ಶ್ರೀಮನ್ನಾರಾಯಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಹರಿ ಓಂ.